ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ ಪ್ರಕರಣ ಸಂಬಂಧ ಎಸ್ಐಟಿ ವಿಚಾರಣೆಯಲ್ಲಿ ಮತ್ತೊಂದು ಟ್ವಿಸ್ಟ್. ಬೆಳ್ತಂಗಡಿಯ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರಿಗೆ ಎಸ್ಐಟಿ ಬುಲಾವ್ ನೀಡಿರುವುದು. ಇಬ್ಬರು ಸಮಾಜ ಸೇವಕ ಆಂಬ್ಯುಲೆನ್ಸ್ ಚಾಲಕರಿಗೆ ನೋಟಿಸ್ ನೀಡಲಾಗಿದೆ. ಬೆಳ್ತಂಗಡಿಯ ಜಲೀಲ್ ಬಾಬಾ ಹಮೀದ್ ಎಂಬುವರಿಗೆ ನೋಟಿಸ್ ಕೊಟ್ಟಿರುವುದು. ಯುಡಿಆರ್ ಪ್ರಕರಣದ ಶವಗಳನ್ನು ಶವಗಾರಕ್ಕೆ ಸಾಗಿಸಿದ್ದ ಬಗ್ಗೆ ವಿಚಾರಣೆ ಮಾಡಲಾಗ್ತಾ ಇದೆ. ಪೊಲೀಸರ ಸಮ್ಮುಖದಲ್ಲಿ ಶವಗಾರಕ್ಕೆ ಸಾಗಿಸಲಾಗಿತ್ತಾ ಅಂತ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಈ ಕೇಸ್ನಲ್ಲಿ ತನಿಖೆ ಇನ್ನೂ ನಡೀತಾನೆ ಇದೆ. ಒಬ್ಬರಾದ್ಮೇಲೆ ಒಬ್ಬರು ಈ ಕೇಸ್ನಲ್ಲಿ ಎಂಟ್ರಿ ಆಗ್ತಿದ್ದಾರೆ. ಇದೀಗ ಆಂಬ್ಯುಲೆನ್ಸ್ ಡ್ರೈವರ್ಸ್ಗಳು ಇಬ್ಬರು ಈ ಪ್ರಕರಣದಲ್ಲಿ ಯುಡಿಆರ್ ಶವಗಳನ್ನು ಶವಗಾರಕ್ಕೆ ಸಾಗಿಸಿದ್ರ ಬಗ್ಗೆ ಪೊಲೀಸರ ಸಮ್ಮುಖದಲ್ಲಿ ಶವಗಾರಕ್ಕೆ ಸಾಗಿಸಲಾಗ್ತಾ ಇತ್ತಾ ಅಥವಾ ಹೇಗೆ ಏನು ಅಂತ ವಿಚಾರಣೆಗೆ ಅವರನ್ನು ಒಳಪಡಿಸಲಾಗುತ್ತೆ. ಇದೀಗ ಈ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಬೆಳ್ತಂಗಡಿಯ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರಿಗೆ ಎಸ್ಐಟಿಯಿಂದ ಬುಲಾವ್ ನೀಡಿರೋದು. ಜಲೀಲ್ ಬಾಬಾ ಆಂಬ್ಯುಲೆನ್ಸ್ನ ಚಾಲಕ ಇವರಿಗೆ ಮತ್ತು ಹಮೀದ್ ಆಂಬ್ಯುಲೆನ್ಸ್ನ ಚಾಲಕ ಇವರಿಬ್ಬರಿಗೂ ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಇವರೆಲ್ಲಾದ್ರೂ ಇಲ್ಲ ಪೊಲೀಸರು ಇರ್ತಿದ್ರು, ಕಾನೂನಾತ್ಮಕವಾಗಿಯೇ ಹೆಣಗಳ ಸಾಗಾಟ ಆಗ್ತಾ ಇತ್ತು ಅಂತ ಅಂದರೆ ಓಕೆ, ಬಟ್ ಇವ್ರಿಗೇನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇವರಿಬ್ಬರನ್ನ ಯಾಕೆ ವಿಚಾರಣೆ ಕರೀತಾ ಇದ್ದಾರೆ? ಯಾರ್ದಾದ್ರೂ ಸ್ಟೇಟ್ಮೆಂಟಲ್ಲಿ ಇವರಿಬ್ಬರ ಹೆಸರು ಬಂದಿತ್ತಾ? ಅದು ಕೂಡ ಪ್ರಶ್ನೆ ಇದೆ. ಸಡನ್ನಾಗಿ ಆಂಬ್ಯುಲೆನ್ಸ್ ಡ್ರೈವರ್ಸ್ಗಳನ್ನು ಕರೀತಾರೆ ಅಂತ ಅಂದಾಗ ಎಸ್ಐಟಿಗೆ ಯಾರಾದರೂ ಇವ್ರುಗಳ ಹೆಸರು ಹೇಳಿದ್ರಾ? ಅವರು ಕರ್ಕೊಂಡು ಬಂದಿದ್ರು, ಅವ್ರು ತಗೊಬಂದಿದ್ರು, ಈ ಥರದ್ದೇನಾದರೂ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ರಾ? ಇವರನ್ನು ವಿಚಾರಣೆಗೆ ಒಳಪಡಿಸಲಾಗತ್ತೆ. ಸೊ ಇಬ್ಬರಿಗೂ ನೋಟಿಸನ್ನು ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಮುಖಾಂತರವಾಗಿ ಎಸ್ಐಟಿ ವಿಚಾರಣೆಯಲ್ಲಿ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಆಂಬ್ಯುಲೆನ್ಸ್ ಚಾಲಕರಿಗೆ ಎಸ್ಐಟಿ ಬುಲಾವನ್ನು ನೀಡಿದೆ. ನೋಡಿ, ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿದ್ದು ವಿಚಾರಣೆಯನ್ನು ನಡೆಸ್ತಾನೆ ಇದೆ. ಎಲ್ಲೆಲ್ಲಿ ಸುಳಿವು ಸಿಕ್ಕಿದೆಯೋ, ಯಾರ್ಯಾರ ಬಗ್ಗೆ ಮಾಹಿತಿ ಸಿಕ್ಕಿದೆಯೋ ಅವ್ರುಗಳನ್ನೆಲ್ಲ ವಿಚಾರಣೆಗೆ ಒಳಪಡಿಸಿ ಆಗಿದೆ. ಇದೀಗ ಈ ಪ್ರಕರಣದಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ಸ್ಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇರುವಂಥದ್ದು. ಇಬ್ಬರಿಗೆ ಬುಲಾವನ್ನು ನೀಡಲಾಗಿದೆ. ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಅಂದರೆ ನೀವು ಹೆಣಗಳನ್ನು ಸಾಗಾಟ ಮಾಡುವಾಗ ಯಾರ ಸಮ್ಮುಖದಲ್ಲಿ ಸಾಗಾಟ ಮಾಡ್ತಾಯಿದ್ರು? ಪೊಲೀಸರ ಸಮ್ಮುಖದಲ್ಲೇ ಸಾಗಾಟ ಮಾಡ್ತಾ ಇದ್ರಾ? ಅದು ನೀಟಾಗಿ ಕಾನೂನಾತ್ಮಕವಾಗಿಯೇ ಹೆಣಗಳ ಸಾಗಾಟ ಆಗ್ತಾ ಇತ್ತಾ? ಇದೆಲ್ಲದ್ರ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗತ್ತೆ. ಅಕಸ್ಮಾತ್ ಇವರ ಉತ್ತರಗಳಲ್ಲಿ ಏನಾದರೂ ಗೊಂದಲ ಇದೆ ಅಥವಾ ಅನುಮಾನ ಇದೆ ಅಂತ ಅಂದಾಗ ಮತ್ತೆ ತನಿಖೆಯನ್ನು ಮಾಡಲಾಗತ್ತೆ. ಒಟ್ಟಿನಲ್ಲಿ ಎಸ್ಐಟಿ ಈ ಪ್ರಕರಣದಲ್ಲಿ ಬೆನ್ನು ಬಿದ್ದಿರೋದು. ಅನೇಕರಿಗೆ ನೋಟಿಸನ್ನು ಕೊಟ್ಟಿದೆ, ಅನೇಕರನ್ನ ವಿಚಾರಣೆಗೂ ಕೂಡ ಒಳಪಡಿಸಿದೆ. ಜಲೀಲ್ ಬಾಬಾ ಹಮೀದ್ ಎಂಬುವವರಿಗೆ ಇದೀಗ ನೋಟಿಸನ್ನು ಕೊಡೋದ್ರ ಮುಖಾಂತರವಾಗಿ ಮತ್ತೊಂದು ಆ್ಯಂಗಲನ್ನು ಪಡ್ಕೊಳ್ತಾ ಇದೆ ಈ ಪ್ರಕರಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಈಗ ಎಸ್ಐಟಿ ವಿಚಾರಣೆಯಲ್ಲಿ ಮತ್ತೊಂದು ಟ್ವಿಸ್ಟ್. ಇಬ್ಬರು ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಸೊ ಇವ್ರಿಗೆ ನೋಟಿಸನ್ನು ನೀಡೋದಕ್ಕೆ ಅಥವಾ ತನಿಖೆಗೆ ಹಾಜರಾಗಿ ಅಂತ ಬುಲಾವ್ ನೀಡೋದಕ್ಕೆ ಕಾರಣ ಏನು? ಯಾರಾದರೂ ತನಿಖಾ ಸಂದರ್ಭದಲ್ಲಿ ಇವ್ರುಗಳ ಹೆಸರನ್ನು ಉಲ್ಲೇಖ ಮಾಡಿದ್ರೆ ಅಥವಾ ಆ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ಇವರು ಅಂತಾನೆ ಏನು ಅಂತ?
ನೀತಿ ಹೌದು. ಇವತ್ತಿನ ಈ ಬೆಳವಣಿಗೆ ಬಹಳ ಕುತೂಹಲ ಕಾರಣವಾಗಿದೆ. ಯಾಕಂದ್ರೆ ಇಬ್ಬರು ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ SIT ಬುಲಾವ್ ನೀಡಿದೆ. ಅಂದ್ರೆ ಇವರು ಸಾಮಾನ್ಯ ಆಂಬ್ಯುಲೆನ್ಸ್ ಡ್ರೈವರ್ಗಳು ಅಲ್ಲ, ಮತ್ತು ಇವರು ಬೆಳ್ತಂಗಡಿ ಭಾಗದಲ್ಲಿ ಸಮಾಜಮುಖಿಯಾಗಿ ಅಂದ್ರೆ ಈ ಆಂಬ್ಯುಲೆನ್ಸ್ ಮೂಲಕ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಂಥವರು. ಒಂದಿಷ್ಟು ಏನಾದರೂ ಸಂತ್ರಸ್ತರು ಇದ್ರೆ, ಗಾಯಾಳುಗಳಿದ್ರೆ, ರೋಗಿಗಳು ಇದ್ರೆ ಉಚಿತವಾಗಿ ಸೇವೆಯನ್ನ ನೀಡುವಂತವರು. ಸೊ ಇಬ್ಬರು ಹಮೀದ್ ಮತ್ತು ಜಲೀಲ್ ಬಾಬಾ ಅನ್ನುವಂತ ಇಬ್ಬರು ಆಂಬ್ಯುಲೆನ್ಸ್ ಡ್ರೈವರ್ಗಳು. ಸೊ ಇವರನ್ನ ಇವತ್ತು ವಿಚಾರಣೆಗೆ SIT ಕರೆದಿದೆ. ಇದಕ್ಕೆ ಕಾರಣ ಏನು ಅಂದ್ರೆ ಇವರು ಧರ್ಮಸ್ಥಳ ಭಾಗದಲ್ಲಿ ಆಗ್ತಾ ಇದ್ದಂತ ಒಂದಿಷ್ಟು UDR ಪ್ರಕರಣದ ಶವಗಳನ್ನ ಬೆಳ್ತಂಗಡಿಯ ಶವಗಾರಕ್ಕೆ ಸಾಗಾಟ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ SITಗೆ ಲಭಿಸಿದೆ. ಸೊ ಇದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ತಿಳಿದುಕೊಳ್ಳುವುದಕ್ಕೋಸ್ಕರ ಅವ್ರನ್ನ ಇವತ್ತು ವಿಚಾರಣೆ ಕರೆದಿದ್ದಾರೆ. ಅಂದ್ರೆ ಈ UDR ಪ್ರಕರಣಗಳ ಬಗ್ಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಬಂದಿರುವಂತ ಯಾವ ದೂರುಗಳನ್ನ ಕೂಡ SIT ಅಲ್ಲಗಳಿತಾ ಇಲ್ಲ, ಪ್ರತಿಯೊಂದನ್ನ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಸೊ ಇದರ ಭಾಗವಾಗಿ ನಡೀತಾ ಇರುವಂತಹ ಒಂದು ಬೆಳವಣಿಗೆ ಇದು. ಹಾಗಾಗಿ ಈ ಆಂಬ್ಯುಲೆನ್ಸ್ ಡ್ರೈವರ್ಗಳ ಮೂಲಕ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ, ಇದರ ಸತ್ಯಾಸತ್ಯತೆ ಏನು, UDR ಶವಗಳನ್ನ ವಿಲೇವಾರಿ ಮಾಡುವ ಸಂದರ್ಭದಲ್ಲಿ ಪೊಲೀಸರು ಇದ್ರ, ಕಾನೂನು ಪ್ರಕ್ರಿಯೆಗಳನ್ನ ಅಳವಡಿಸಲಾಗ್ತಾ ಇದ್ದ, ನಿಮ್ಮ ಗಮನಕ್ಕೆ ಬಂದ ರೀತಿಯಲ್ಲಿ UDR ಪ್ರಕರಣದ ಶವಗಳನ್ನ ಒಂದು ಶವಗಾರ ಕರ್ಕೊಂಡು ಹೋದ ಮೇಲೆ ಅದನ್ನ ಅಲ್ಲಿ ಇರಿಸಿದ ಮೇಲೆ ಎಷ್ಟು ದಿನಗಳ ಕಾಲ ಅದನ್ನ ಅಲ್ಲೇ ಇರಿಸಲಾಗ್ತಾ ಇತ್ತು ಮತ್ತು ಏನೆಲ್ಲ ಡೆವಲಪ್ಮೆಂಟ್ ಆ ಬಳಿಕ ಆಗ್ತಾ ಇತ್ತು, ಕಾನೂನಾತ್ಮಕ ಪ್ರಕ್ರಿಯೆಗಳನ್ನೆಲ್ಲ ಮಾಡ್ಲಾಗ್ತಾ ಇತ್ತ, ಹೀಗೆ ಹಲವು ವಿಚಾರಗಳ ಬಗ್ಗೆ ಇವತ್ತು ಅವರ ಬಳಿ ವಿಚಾರಣೆಯನ್ನ ಮಾಡ್ಲಿಕ್ಕಿದ್ದಾರೆ ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.